ಫ್ರೆಂಡ್ ಮದುವೆಲಿದ್ದೀರಾ? ಎಸ್, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಬಿಕಾಸ್ ಅವ್ನು ನನ್ನ ಚೈಲ್ಡ್ಹುಡ್ ಫ್ರೆಂಡು. ನಾನು ಅವನು ಎಲ್ಲ ಆ್ಯಕ್ಟ್ ಮಾಡ್ತಾ ಇದ್ವಿ, ಹಾಡು ಹೇಳ್ತಾ ಇದ್ವಿ ಜೊತೆಗೆ. ಸೊ ಹಾಗಾಗಿ ಇವತ್ತು ಅವ್ನು ಮದುವೆ ಆಗ್ತಾ ಇದ್ದಾನೆ ಅಂದರೆ, ನನಗಿನ್ನ ಜೂನಿಯರು ಮದುವೆ ಆಗ್ತಾ ಇದ್ದಾನೆ ಅಂದರೆ ತುಂಬ ಖುಷಿ ಇದೆ. ಎಷ್ಟು ವರ್ಷದಿಂದ ಪರಿಚಯ? ನನಗೆ ಅನಿರುದ್ಧ್ ಅರೌಂಡ್ ಮೋರ್ ದ್ಯಾನ್ 15 ಆಲ್ಮೋಸ್ಟ್ 20 ಇಯರ್ಸ್ ಪರಿಚಯ. ಆಲ್ಮೋಸ್ಟ್ 20 ಇಯರ್ಸ್. ಅವ್ರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್? ಹೌದು, ಅವ್ರು ಫಸ್ಟ್ ಲವ್ ಮಾಡಿಬಿಟ್ಟು ಆಮೇಲೆ ಸೇಫ್ ಆಗೋಣ ಅಂತ ಮನೇಲಿ ಹೋಗಿ ಹೇಳಿಬಿಟ್ರು. ಸೊ ಎಸ್, ಲವ್ ಕಮ್ ಟೈಮಲ್ಲಿ ಹೇಳಿದ್ರ ನಿಮಗೆ? ಲವ್ ಇದ್ದ ಟೈಮಲ್ಲೇ ಹೇಳಿದ್ರು. ಅದು ಅರೇಂಜ್ ಆಗೋ ಟೈಮಲ್ಲೂ ಹೇಳಿದ್ರು. ಎಷ್ಟು ಟೈಮ್ ಆಯಿತು? ಆಯಿತು, ಅರೌಂಡ್ 3-4 ಇಯರ್ಸ್ ಆಗಿದೆ. ಮಾತಾಡ್ತಾ ಇದ್ರು, ಲವ್ ಮಾಡಿದ್ರು. ಇಲ್ಲ, ಕಳ್ಬೇಕು ಅಂತ ಇರಲಿಲ್ಲ. ಆ್ಯಕ್ಚುಲಿ ಯಾರಿಗೂ ಗೊತ್ತಿರಲಿಲ್ಲ. ನಮ್ಮ 4-5 ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಇವಾಗ ಎಸ್. ಏನಂತ ಹಾರೈಸ್ತೀರಿ? ಹಾರೈಸೋದು ಅಂದರೆ ಫ್ರೆಂಡ್ ಮದುವೆ, ಓಡಾಡಬೇಕು. ಯಾಕೆಂದರೆ ಚಿಕ್ಕ ವಯಸ್ಸಿಂದ ಜೊತೆಗಿದ್ದೀವಿ. ಆ್ಯಂಡ್ ತುಂಬ ಖುಷಿಯಾಗುತ್ತೆ ದ ವೇ ಹಿ ಹಸ್ ಗ್ರೋನ್. ಇಲ್ಲಿವರೆಗೂ ಹೇಗೆ ಬೆಳೆದಿದ್ದಾನೆ ಹಾರ್ಡ್ ವರ್ಕ್ ಮಾಡಿ, ಎಲ್ಲ ತುಂಬ ಖುಷಿ ಇದೆ. ಆ್ಯಂಡ್ ತುಂಬ ಮುದ್ದಾದ ಹುಡುಗಿ ಆ್ಯಂಡ್ ತುಂಬ ಒಳ್ಳೆ ಹುಡುಗಿ. ವೆರಿ ವೆರಿ ಟ್ಯಾಲೆಂಟೆಡ್, ಈಕ್ವಲಿ ಟ್ಯಾಲೆಂಟೆಡ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ತುಂಬ ಒಳ್ಳೆ ಕಾಂಬೋ, ತುಂಬ ಚೆನ್ನಾಗಿದೆ ಪೇರೋ. ಸೊ ಸೂಪರ್. ನವದಂಪತಿಗೆ ಶುಭಾಶಯಗಳು. ಸರ್ ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಈಗ ತಾನೇ ಮದುವೆ ಆಗಿ ಸೂಪರ್ ಆಗಿದ್ದೀವಿ. ಲವ್ ಮ್ಯಾರೇಜ್ ಅಂತ ಗೊತ್ತಾಯ್ತು. ಹೌದು. ಹೇಗಿತ್ತು ಲವ್ ಕಮ್ ಅರೇಂಜ್? ಇಲ್ಲ, ಬಹಳ ಚೆನ್ನಾಗಿತ್ತು. ಅಂದರೆ ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಜರ್ನಿ ಟು ಡಿಸ್ಕವರ್ ಆರ್ ಸೆಲ್ಫ್ಸ್. ಸೊ ಹಾಗಾಗಿ ಪಾಪ ನನ್ನಂಥ ಒಂದು ಅಮಾಯಕ ಒಳ್ಳೆ ಹುಡುಗನ್ನ ಸ್ವಲ್ಪ ಹಾಳು ಮಾಡಿದ್ದು ಈಕೆ. ಹಾಗಾಗಿ ಆಕೆಗೆ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ನಮ್ಮ ಫ್ಯಾಮಿಲೀಸ್ ಕೂಡ ವಿ ಆರ್ ರಿಯಲಿ ಗ್ರೇಟ್ಫುಲ್. ದೇ ಹ್ಯಾವ್ ಸಪೋರ್ಟೆಡ್ ಅಸ್ ಸೂಪರ್ಬ್ಲಿ, ವೆರಿ ವೆಲ್. ಆ್ಯಂಡ್ ನಿನ್ನೆ ಮದುವೆ ಕೂಡ ಬಹಳ ಚೆನ್ನಾಗಾಯಿತು. ತುಂಬ ಖುಷಿ ಸಂಗತಿ.
ಅನಿರುದ್ಧ್ ಒಬ್ಬ ಗಾಯಕ ಮಾತ್ರ ಅಲ್ಲ, ರಾಜ್ಯ ಪ್ರಶಸ್ತಿ ಪಡೆದ ನಟ ಕೂಡ ಹೌದು. ನೀವು ಕೂಡ ನೃತ್ಯಗಾತಿ. ನಿಮ್ಮಿಬ್ಬರ ಪರಿಚಯವಾಗಿದ್ದೆಲ್ಲಿ? ಹೀಗೆ ಒಂದು ಶೋನಲ್ಲಿ ಮೀಟ್ ಮಾಡಿದ್ದು. ಅವರು ಹಾಡ್ತಿದ್ರು, ನಾನು ಆಡಿಯನ್ಸಾಗಿ ಬಂದಿದ್ದೆ. ಆ್ಯಂಡ್ ಅಲ್ಲಿ ಮೊದಲನೇ ಸಲ ಭೇಟಿಯಾಗಿದ್ದು. ಅಲ್ಲಿಂದ ಹಾಗೆ ವಿ ಸ್ಟಾರ್ಟೆಡ್ ಟಾಕಿಂಗ್, ವಿ ಬಿಕೇಮ್ ಫ್ರೆಂಡ್ಸ್ ಆ್ಯಂಡ್ ದೆನ್ ಇಟ್ ಟರ್ನ್ ಟು ಲವ್ ಆ್ಯಂಡ್ ಹಿಯರ್ ವಿ ಆರ್ ಟುಡೇ ಮ್ಯಾರಿಡ್. ಎಸ್. ಪರಿಚಯ ಆಗಿ ಆಮೇಲೆ ಎಷ್ಟು ಟೈಮ್ ಆದ್ಮೇಲೆ ಲವ್ ಆಯ್ತು? ಅದು ಆ್ಯಕ್ಚುಲಿ ಲವ್ ಯಾವಾಗ ಆಯಿತು ಅಂತ ಗೊತ್ತಾಗಲಿಲ್ಲ. ನೋಡಿದ ಕ್ಷಣವೇ ಲವ್ ಆಯ್ತೇನೋ? ಇಲ್ಲ, ಒಂಥರ ಲವ್ ಎಟ್ ಫಸ್ಟ್ ಸೈಟ್ ಇತ್ತು. ಡೆಫಿನೆಟ್ಲಿ ಒಂದು ಕ್ರಶ್ ಅಂತ ಕರಿತೀವಲ್ಲ, ಸೊ ಹಾಗಾಗಿ ಅಲ್ಲಿಂದ ಇಟ್ ಡೆವಲಪ್ಡ್ ಆ್ಯಂಡ್ ಮೇ ಬಿ ಆಫ್ಟರ್ ಆಲ್ಮೋಸ್ಟ್ ಇಯರ್ ಆ್ಯಂಡ್ ಹಾಫ್ ದೆನ್ ವಿ ಡಿಸೈಡೆಡ್ ಟು ಗೆಟ್ ಟೇಕ್ ಇಟ್ ಫಾರ್ವರ್ಡ್. ನೀವು ಕ್ಲಾಸಿಕಲ್ ಡ್ಯಾನ್ಸರ್? ನಾನು ಡಾನ್ಸರ್, ಹೌದು, ಭರತನಾಟ್ಯ ಕಲಾವಿದ. ನಿಮಗೆ ಇವರ ಡ್ಯಾನ್ಸ್ ನೋಡಿನೇ ಲವ್ ಆಗಿದ್ದ? ಲವ್ ಅಂದರೆ ಡ್ಯಾನ್ಸ್ ನೋಡಿ ಲವ್ ಆಗಲಿಲ್ಲ, ಅವ್ರನ್ನ ನೋಡಿ ಲವ್ ಆಯಿತು. ಸೊ ಅದಾದಮೇಲೆ ಗೊತ್ತಾಯಿತು ಆಕೆ ಡ್ಯಾನ್ಸರ್ ಕೂಡ ಅಂತ. ಸೊ ಹಾಗಾಗಿ ನನಗೆ ಭಾಳ ಖುಷಿ ಆಯಿತು. ಯುನೋ, ಅಂದರೆ ಕಲೆ ಆರ್ಟ್ ಫೀಲ್ಡಲ್ಲೇ ಇದ್ದರೆ ಒಂದು ಅರ್ಥ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಆ್ಯಂಡ್ ಕಲೆ ನನ್ನಂತೂ ಯಾವತ್ತೂ ಬಿಟ್ಟಿಲ್ಲ, ಸೊ ಆಕೆನೂ ಬಿಟ್ಟಿಲ್ಲ. ಅದು ನಮ್ಮನ್ನು ಪೋಷಿಸ್ತಾ ಇದೆ. ಸೊ ಹೀಗೆ ಮುಂದೆ ಜೊತೆಯಾಗಿ ಕರ್ಕೊಂಡು ಹೋಗುತ್ತೆ ಅಂತ ನನಗೊಂದು ನಂಬಿಕೆ. ನೃತ್ಯಗಾತಿ ಅಂತ ಗೊತ್ತಾದ ಮೇಲೆ ನೀವು ಇವರ ಎಷ್ಟು ಡ್ಯಾನ್ಸ್ ನೋಡಿದ್ರಿ? ಆ್ಯಕ್ಚುಲಿ ಮೊನ್ನೆ ಸಂಗೀತದಲ್ಲಿ ಒಂದೇ ಸರ್ತಿ ನಾನು ಹೀಗೆ ಡ್ಯಾನ್ಸ್ ನೋಡಿದ್ದು. ಇಲ್ಲಾಂದರೆ ಆನ್ಲೈನ್ ನೋಡಿದ್ದೀನಿ ಸಿಕ್ಕಾಪಟ್ಟೆ. ಬಟ್ ಅದೇ ವಿ ವಾಂಟೆಡ್ ಟು ಕೀಪ್ ಇಟ್ ವೆರಿ ಪ್ರೈವೇಟ್. ಸೊ ಹಾಗಾಗಿ ನಾನು ಆಕೆ ಇವೆಂಟ್ಸ್ಗೆ ಯಾವುದೂ ಹೋಗ್ತಾ ಇರಲಿಲ್ಲ. ಸೊ ಇವಾಗ ಕದ್ದು ಮುಚ್ಚಿ ಲವ್ ಮಾಡ್ತಿದ್ರ? ಕದ್ದು ಮುಚ್ಚಿ ಅಂದರೆ ಇಲ್ಲ, ನಮ್ಮ ಕುಟುಂಬಗಳಿಗೆ ಗೊತ್ತಿತ್ತು. ಬಟ್ ಯಾ, ಸೊ ಹಾಗಾಗಿ ಯುನೋ, ಅಂದರೆ ನಾವು ದೃಢ ನಿರ್ಧಾರ ತೊಗೊಂಡು ಮದುವೆ ಆಗೋವರೆಗೂ ನಾವು ಯಾರಿಗೂ ಹೇಳೋದು ಬೇಡ ಅಂತಲೇ ನಾವು ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಈಗ ಮುಂದೆ ನೋಡಬೇಕು. ಡೆಫಿನೆಟ್ಲಿ ಐ ಆಮ್ ವೇಟಿಂಗ್. ವ್ಯಾಲೆಂಟೈನ್ಸ್ ಡೇ ಎಲ್ಲ ಮಾಡಿದ್ರ ಅಂತ? ವ್ಯಾಲೆಂಟೈನ್ಸ್ ಡೇ ಐ ಥಿಂಕ್ ಒಂದು ಸರ್ತಿ ವಿ ಹ್ಯಾಡ್ ಶೋ ಇರುತ್ತೆ, ಬೇರೆ ಊರಲ್ಲಿ ಇರ್ತಾರೆ. ಸೊ ಮೋಸ್ಟ್ ಆಫ್ ದ ಟೈಮ್ ಹಿಂಗೇನೆ ಎಲ್ಲ ನ್ಯೂ ಇಯರ್ಸು, ಹಬ್ಬಗಳು, ವ್ಯಾಲೆಂಟೈನ್ಸು ಇದೆಲ್ಲ ಏನಾಗ್ತತ್ತು ಅಂದರೆ ನಾನು ಶೋಸಲ್ಲಿ ಬ್ಯುಸಿ ಆಗಿರ್ತಾ ಇದ್ದಿದ್ದ ಕಾರಣ ನಾವು ಯಾವತ್ತೂ ಸೆಲೆಬ್ರೇಟ್ ಮಾಡೋಕ್ಕೆ ಚಾನ್ಸ್ ಸಿಗಲಿಲ್ಲ. ಬಟ್ ಈ ಸರ್ತಿ ಸಿಕ್ತು. ಈ ಸರ್ತಿ ಡೆಫಿನೆಟ್ಲಿ ಸೆಲೆಬ್ರೇಷನ್. ನೀವು ಇವರ ಎಷ್ಟು ಮ್ಯೂಸಿಕ್ ಇವೆಂಟ್ಸ್ ಹೋಗಿದ್ರಿ? ಈಗ ಆ್ಯಕ್ಚುಲಿ ಎಂಗೇಜ್ಮೆಂಟ್ ಆದಮೇಲೆ ಒಂದೆರಡು ಶೋಸ್ಗೆ ಹೋಗಿದ್ದೆ ಅವ್ರ ಜೊತೆ. ತುಂಬ ಚೆನ್ನಾಗಿತ್ತು. ಅನಿರುದ್ಧ್ ತುಂಬಾ ಹಾಡು ಹಾಡಿದ್ದಾರೆ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ? ಅಥವಾ ನಿಮ್ಗೋಸ್ಕರ ಅಂತಾನೆ ಯಾವ್ದಾದ್ರು ಸಾಂಗ್ ಬರೆದು ಹಾಡಿದಾರಾ? ನನಗೋಸ್ಕರ ಅಂತ ಯಾವ್ದು ಹಾಡಿದ್ಯಾ ಆ ಥರ ಇಲ್ಲ. ಬಟ್ ಅವರು ಓ ಕ್ಷಣ ಕ್ಷಣ ಅಂತ ಹೇಳಿ ಒಂದು ಸಾಂಗ್ ಇದೆ, ಅಂಬಿ ನಿಂಗ್ ವಯಸ್ಸಾಯಿತು ಅನ್ನೋ ಮೂವಿಯಿಂದ. ಆ ಸಾಂಗ್ ತುಂಬ ಇಷ್ಟ ನನಗೆ. ಮುಂದೆ ಒಂದೇ ಪ್ರೋಗ್ರಾಮ್ ಅಲ್ಲಿ ಇಬ್ರು ಒಟ್ಟಿಗೆ ಪರ್ಫಾರ್ಮೆನ್ಸ್ ಕೊಡೋ ಐಡಿಯಾ ಏನಾದ್ರು ಇದೆಯಾ? ಹೋಪ್ಫುಲಿ, ಗೊತ್ತಿಲ್ಲ. ಅಂದರೆ ಗಾಡ್ಸ್ ಗ್ರೇಸ್, ಅದು ಇದ್ರೆ ಸಾಧ್ಯತೆ ಇದ್ರೆ ಡೆಫಿನೆಟ್ಲಿ. ಹನಿಮೂನ್ ಎಲ್ಲಿ ಅಂತ ಎಲ್ಲ ಪ್ಲಾನ್ ಮಾಡಾಗಿದೆಯಾ? ಹೇಗೆ ನಡೀತಾ ಇದೆ? ಇನ್ನು ನಾವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಸದ್ಯ ಮದುವೆ ಆಗಿದ್ದೆ ನಮ್ಮದು ಶಾಸ್ತ್ರೋಕ್ತವಾಗಿ ಬಹಳ ಪದ್ಧತಿಗಳಿದ್ದಿದ್ದರಿಂದ. ಸೊ ಅವ್ರದ್ದೊಂದು ಪದ್ಧತಿ, ನಮ್ಮದೊಂದು ಪದ್ಧತಿ. ಸೊ ಅದೆರಡೂ ಮಿಕ್ಸ್ ಮಾಡಿದ್ರಿಂದ ಇಟ್ ಟುಕ್ ಅ ಲಾಟ್ ಆಫ್ ಪ್ಲ್ಯಾನಿಂಗ್ ಆ್ಯಂಡ್ ಟೈಮ್. ಸೊ ಈಗ ಸದ್ಯಕ್ಕೆ ಅದನ್ನೇ ನಾವು ಅರಗಿಸ್ಕೊಳ್ತಾ ಇದ್ದೀವಿ. ಸೊ ಮುಂದೆ ಡೆಫಿನೆಟ್ಲಿ ನೋಡೋಣ. ಬಿಡು ಇದೆಯಾ ಅಥವಾ ಒಪ್ಕೊಂಡಿರೋ ಪ್ರೋಗ್ರಾಮ್ಸ್ ಇದೆಯಾ? ಈಗ ಸದ್ಯಕ್ಕೆ ನಾನು 1 ತಿಂಗಳು ಬಿಡು ಮಾಡ್ಕೊಂಡಿದ್ದೆ, ಯಾವುದೂ ಒಪ್ಕೊಳ್ದೆ. ಆದ್ರೂ ಹಂಪಿ ಉತ್ಸವಕ್ಕೆ ಹೋಗಬೇಕಾಯಿತು. ಹಂಪಿ ಉತ್ಸವ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ಈಗ ಮಾರ್ಚಲ್ಲಿ ಒಂದಷ್ಟು ಕೆಲಸಗಳು ಬ್ಯಾಕ್ ಟು ಬ್ಯಾಕ್ ಇದೆ. ಬಟ್ ಹೋಪ್ಫುಲಿ ಟು ಮ್ಯಾನೇಜ್. ನಿಮ್ಮಿಬ್ಬರಿಗೂ ನಮ್ಮ ಪಾಸಿಟಿವ್ ಪಿಕ್ಚರ್ ವತಿಯಿಂದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಅಭಿನಂದನೆಗಳು. ಥ್ಯಾಂಕ್ ಯು ಸೋ ಮಚ್.
ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನಿರುದ್ಧ ಶಾಸ್ತ್ರಿ, ನನ್ನ ಧರ್ಮಪತ್ನಿ ಶ್ರೇಯಾ ಬಾಲಾಜಿ. ಎಲ್ಲರೂ ಪಾಸಿಟಿವ್ ಪಿಕ್ಚರ್ ಈ ಒಂದು ಯೂಟ್ಯೂಬ್ ಚಾನಲ್ನ ಕಂಟೆಂಟ್ಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವ್ ಅಲ್ಲಿ ಆಗ್ತಾ ಇತ್ತು. ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು. ಈಗ ಕಾಲ ಬದಲಾಗಿದೆ, ನೆಗೆಟಿವಿಂದ ಡಿಜಿಟಲ್ ಆಗಿದೆ, ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ.
ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ.